ಹಾಯ್ ಎಲ್ರಿಗೂ, ಹೇಗಿದ್ದಾರೆ ಎಲ್ಲರೂ? ನಾವಿವತ್ತು ಹೋಗಿರೋದು ನಮ್ಮ ಅಣ್ಣನ ಮನೆಗೆ. ಯಾಕೆ ಅಂತಂದರೆ ಗ್ರ್ಯಾಂಡ್ ಪೇರೆಂಟ್ಸ್ ಡೇ ಇತ್ತು, ಹಾಗಾಗಿ ಊರಿಂದ ಅಪ್ಪಾಜಿ ಅಮ್ಮನೂ ಬಂದಿದ್ದರು. ಹಾಗಾಗಿ ನಾವು ಹೋಗಿದ್ವಿ. ಸೊ ಸ್ಕೂಲಿಗೆ ಹೋಗಿದ್ವಿ. ಸ್ಕೂಲಲ್ಲಂತೂ ವೆಲ್ಕಮ್ ತುಂಬ ಚೆನ್ನಾಗಿ ಮಾಡಿದ್ರು. ಪ್ರತಿಯೊಬ್ಬರಿಗೂ ಗಂಧ ಎಲ್ಲ ಇಟ್ಟು ಹೂವೆಲ್ಲ ಕೊಟ್ಬಿಟ್ಟು ವೆಲ್ಕಮ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ನಾವೇ ಬೇಗ ಬಂದಿದ್ದೀವಿ ಅಂದ್ಕೊಂಡು ಹೋದ್ವಿ. ಆದರೆ ನಾವು ಹೋಗಿ ಸೆಟಲ್ ಆಗಿ ಕುತ್ಕೊಂಡಾದ್ಮೇಲೆ ಹಿಂದೆ ತಿರುಗಿ ನೋಡಿದ್ರೆ ಹಾಲೇ ಫುಲ್ ಆಗೋಗಿತ್ತು. ಅಷ್ಟು ಬೇಗ ಜನ ಬಂದೋಗಿದ್ರು. ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಗೊತ್ತಾಯಿತು ಫುಲ್ ಮೈಕ್ ಪಕ್ಕ ಕೂತಿದ್ದೀವಿ ಅಂತ ಹೇಳ್ಬಿಟ್ಟು. ಫಸ್ಟು ಪ್ರೋಗ್ರಾಮ್ನ ಗಣೇಶನ ಇದರಿಂದ ಪೂಜೆಯಿಂದ ಸ್ಟಾರ್ಟ್ ಮಾಡಿದ್ರು. ಸೊ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿಲ್ಲ ಅಂದರೆ ಟೀಚರೇ ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಮಕ್ಕಳು ಜೊತೆಗೆ. ಸೊ ನಾವು ಗುಡ್ಡದ್ದು ಡ್ಯಾನ್ಸ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ವಿ. ನನ್ನ ಮಗ ಅಂತೂ ಗುಡ್ಡು ಸ್ಟೇಜ್ ಮೇಲೆ ಬಂದಮೇಲೆ ಫುಲ್ಲು ಖುಷಿಯಾಗಿ ಹೋಗಿದ್ದ. ಗುಡ್ಡು ಅಂತ ಅಲ್ಲಿಂದನೇ ಕೂಗ್ತಾ ಇದ್ದ. ಸೊ ಹಂಗಾಗಿ ನಮ್ಮ ಪೇರೆಂಟ್ಸು ಎಲ್ಲರೂ ಅವ್ರಿಗೆ ತುಂಬಾ ಎಂಕರೇಜ್ ಮಾಡ್ತಾಯಿದ್ರು, ಚೆನ್ನಾಗಿ ಮಾಡು ಅಂತ ಹೇಳ್ಬಿಟ್ಟು. ಬಟ್ ಅವಳಿಗೆ ಮಾತ್ರ ಅದು ಯಾವುದೂ ಗಮನ ಇರಲಿಲ್ಲ. ನನ್ನ ಅತ್ತೆ ಕೂತಿದ್ದಾರೆ ಅಲ್ಲಿ ಅಂತೇಳಿ ನಮ್ಮ ಫ್ರೆಂಡ್ಸಿಗೆಲ್ಲ ಪರಿಚಯ ಮಾಡಿಕೊಡ್ತಾಯಿದ್ರು. ಡ್ಯಾನ್ಸ್ ಶುರುವಾಯಿತು. ತುಂಬ ನೀಟಾಗಿ ಏನು ಹೇಳ್ಕೊಟ್ಟಿದ್ರು ಅದನ್ನು ಅಚ್ಚುಕಟ್ಟಾಗಿ ಡ್ಯಾನ್ಸ್ ಮಾಡಿದ್ರು. ಟೀಚರ್ಸ್ ಎಫರ್ಟ್ ಎಷ್ಟೊಂದು ಇರುತ್ತೆ ಅಲ್ವಾ, ಯಾವುದೇ ಒಂದು ಪ್ರೋಗ್ರಾಮ್ ಅಂದರು. ಅದಾದಮೇಲೆ ಫ್ಯಾಷನ್ ಶೋ ಇತ್ತು. ಹೇಗೆ ಮಾಡ್ತಾರೋ ಏನೋ ಅಂದ್ಕೊಂಡ್ವಿ. ಬಟ್ ಅಪ್ಪಾಜಿ ಅಮ್ಮ ಇಬ್ಬರೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಯಾಕಂದರೆ ಮೊದಲೇ ಗೊತ್ತಿರಲಿಲ್ಲ ಏನು ಆಡಿಸ್ತಾರೆ ಏನು ಅಂತ. ಸ್ಟೇಜ್ ಮೇಲೆ ಹೋಗಿ ಮಾತಾಡಬೇಕಂದ್ರೆ ನಮಗೆ ಸ್ವಲ್ಪ ಭಯ ಆಗುತ್ತೆ. ನಾರ್ಮಲಾಗಿ ಮಾತಾಡೋದು ಬೇರೆ, ಬಟ್ ಸ್ಟೇಜ್ ಮೇಲೆ ಹೋಗಿ ಮಾತಾಡಬೇಕು ಅಂತ ಅಂದಾಗ ಎಲ್ಲೋ ಒಂದು ಕಡೆ ಗಿಲ್ಟ್ ಫೀಲ್ ಇರುತ್ತೆ. ಅವ್ರು ಮೊದಲೇ ಹೇಳದೇ ಇರೋದ್ರಿಂದ ನಾನು ಮತ್ತು ಅದಕ್ಕೆ ಏನು ಹೆಂಗೆ ಮಾಡಿ ಅಂತ ಹೇಳಿದ್ವು ಆ ಥರ ನೀಟಾಗಿ ಮಮ್ಮಿ ಹೇಳಿಬಿಟ್ಟು ಬಂದಿದ್ದರು. ಅದಾದಮೇಲೆ ಗಣಪತಿ ಡ್ಯಾನ್ಸಿಂದ ಎಂಡ್ ಮಾಡಿದ್ರು ಪ್ರೋಗ್ರಾಮ್ನ. ಹೊರಗೆ ಬಂದು ನನ್ನ ಮಕ್ಕಳು ನಡೆಯೋದನ್ನ ತುಂಬಾ ಕಷ್ಟ ಆಗಿತ್ತು. ಯಾಕಂದರೆ ಒಂದು ಹತ್ರ ನಿಲ್ತಾ ಇರಲಿಲ್ಲ ಅವರು. ಸೊ ಫುಲ್ಲು ಗ್ರೌಂಡ್ ಫುಲ್ ಅವ್ರದ್ದೇ ಆಗೋಗಿತ್ತು. ಸೊ ಕೊನೆಗೂ ಹಂಗೋ ಹಿಂಗೋ ಮಾಡಿ ಅವನ್ನೆಲ್ಲ ಗ್ಯಾದರ್ ಮಾಡ್ಕೊಂಡು ಹೋದ್ವಿ. ಸ್ನ್ಯಾಕ್ಸ್ ಇತ್ತು, ಸ್ವಲ್ಪ ಲೈಟಾಗಿ ಸ್ನ್ಯಾಕ್ಸ್ ತಿಂದು ಅವ್ಳ ಕ್ಲಾಸ್ ರೂಮ್ನ ನೋಡಿಕೊಂಡು ಮನೆಗೆ ಬಂದ್ವಿ. ಅವಳಂತೂ ಫುಲ್ಲು ಕ್ಲಾಸ್ ರೂಮ್ನ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ಲು ಎಲ್ಲೆಲ್ಲಿ ಏನೇನಿದೆ ಅಂತ. ಮನೆಗೆ ಬಂದಮೇಲೆ ಮಕ್ಕಳು ಡ್ಯಾನ್ಸ್ ಶುರು ಹಚ್ಕೊಂಡ್ರು. ನೋಡಿ, ಹೀಗಿತ್ತು ನನ್ನ ಡೇ. ನಿಮ್ಮ ಡೇ ಹೇಗಿತ್ತು? ನಿಮ್ಮ ಡೇನೂ ಕೂಡ ತುಂಬ ಚೆನ್ನಾಗಿ ಮತ್ತು ಹ್ಯಾಪಿಯಾಗಿತ್ತು ಅಂತ ಹೇಳ್ತಾ ಎಂಜಾಯ್ ಯುವರ್ ವೀಕೆಂಡ್ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.